ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇ ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. 4 ಯೂನಿಟ್ದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಯೂನಿಟ್ 2ನಲ್ಲಿ 2 ಸಬ್ ಟಾಪಿಕ್ ಬರುತ್ತೆ. ಒಂದು ಎಲೆಕ್ಟ್ರೋ ಕೆಮಿಸ್ಟ್ರಿ ಬರುತ್ತೆ, ಇನ್ನೊಂದು ಕೆಮಿಕಲ್ ಕೈನೆಟಿಕ್ಸ್ ಬರುತ್ತೆ. ನಾನಿವತ್ತು 6ನೇ ವಿಡಿಯೋ ಕೆಮಿಕಲ್ ಕೈನೆಟಿಕ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಡಿಟರ್ಮೈನಿಂಗ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್. ಈಗ ನಿಮಗೆ ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ ರೇಟ್ ಅಂದರೆ ಏನು, ರೇಟ್ ಇಕ್ವೇಷನ್ ಅಂದರೆ ಏನು, ಕೊಲ್ಯೂಷನ್ ಥಿಯರಿ ಅಂದರೆ ಏನು, ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂದರೆ ಏನು, ಅದನ್ನೆಲ್ಲ ಓದಿದ್ದೀರಾ. ಅದೇ ಥರ ಈಗ ರೇಟ್ ಅಂದರೆ ಏನು ಅಂತ ಗೊತ್ತಾಗಿದೆ. ಆ ರೇಟ್ ಕಾನ್ಸ್ಟೆಂಟ್ನ ಹೇಗೆ ಕಂಡುಹಿಡಿಯೋದು, ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಕೈನೆಟಿಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅನ್ನೋದಕ್ಕೆ 2 ಮೆಥಡು ನಿಮಗೆ ಕೊಟ್ಟಿದ್ದಾರೆ. ಒಂದು ಸ್ಪೆಕ್ಟ್ರೋಫೋಟೋಮೀಟರ್ ಮೆಥಡ್ ಕೊಟ್ಟಿದ್ದಾರೆ, ಇನ್ನೊಂದು ಪೊಲರಿಮೆಟ್ರಿಕ್ ಮೆಥಡ್ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ ಪ್ರಕಾರ. ಆ ಎರಡನ್ನೂ ಇವತ್ತು ಡೀಟೇಲ್ ಆಗಿ ಓದ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಕೈನೆಟಿಕ್ಸ್ ಆಫ್ ಇನ್ವರ್ಷನ್ ಆಫ್ ಕೇನ್ ಶುಗರ್ ಬೈ ಪೊಲರಿಮೆಟ್ರಿಕ್ ಮೆಥಡ್, ಇನ್ನೊಂದು ಸ್ಪೆಕ್ಟ್ರೋಫೋಟೋಮೀಟರ್ ಮೆಥಡ್ ಫಾರ್ ದಿ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಪರ್ಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್. ಸೊ ಪೊಟ್ಯಾಷಿಯಂ ಪರ್ಸಲ್ಫೇಟ್ ಪೊಟ್ಯಾಷಿಯಂ ಐಡೈಡ್ ಏನಿದೆಯಲ್ಲ ಅದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. ಅದನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಅಥವಾ ಕಲೋರಿಮೀಟರ್ ಯೂಸ್ ಮಾಡಿಕೊಂಡು ಹೇಗೆ ಮಾಡುವಂಥದ್ದು ಅಂತ, ಇನ್ವರ್ಷನ್ ಆಫ್ ಕೇನ್ ಶುಗರ್ನ ಪೊಲರಿಮೆಟ್ರಿಕ್ ಮೆಥಡ್ ಮಾಡುವಂಥದ್ದು ನಿಮಗೆ ಗೊತ್ತಿದೆ. ನೀವು ಆಲ್ರೆಡಿ ಸ್ಟೀರಿಯೋ ಕೆಮಿಸ್ಟ್ರಿ ಓದಿದ್ದೀರಾ. ಇನ್ವರ್ಷನ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಟೀರಿಯೋ ಕೆಮಿಸ್ಟ್ರಿನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ ಎನಿ ರಿಯಾಕ್ಷನ್ ತೊಗೊಂಡ್ರೆ ಒರಿಜಿನಲ್ ಕಾನ್ಫಿಗರೇಷನ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಕಾನ್ಫಿಗರೇಷನ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಸೊ ನಿಮಗೆ ಕೇನ್ ಶುಗರ್ ಗೊತ್ತಿದೆ. ಕೇನ್ ಶುಗರ್ ಅಂತ ಏನು ಕನ್ಸಿಡರ್ ಮಾಡ್ಕೊಳ್ತೀವಿ, ಸುಕ್ರೋಸ್ ಅಂತ ಏನು ಅಂತೀವಿ, ಅದು ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು 5 ಮಾರ್ಕ್ ಕ್ವಶನಲ್ಲೂ ಅವರು ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಪರ್ಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್ ಬೈ ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಮೆಥಡ್ ಅಂತ ಕೇಳ್ತಾರೆ. ಸಿನ್ಸ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಅವ್ರು ಹೇಳ್ತಾ ಇರೋದಕ್ಕೋಸ್ಕರ ಫಸ್ಟು ಪ್ರಿನ್ಸಿಪಲ್ ಹೇಳಬೇಕಾಗತ್ತೆ. ದ ರಿಯಾಕ್ಷನ್ The reaction between potassium persulfate and potassium iodide can be studied spectrophotometrically because ಪರ್ಸಲ್ಫೈಟ್ ಅಂತ ಏನು ಕರಿತೀವಿ, H2O8 ಇದೆಯಲ್ಲ, ದಟ್ ಈಸ್ ಆಕ್ಸಿಡೈಸಸ್ ಅಯೋಡೈಡ್ ಅಯಾನ್ಸ್ ಇಂಟು ಅಯೋಡೀನ್ ಆ್ಯಂಡ್ ದ ಅಯೋಡೀನ್ ಅಬ್ಸಾರ್ಬ್ ಸ್ಟ್ರಾಂಗ್ಲಿ ವಿಸಿಬಲ್ ರೀಜನ್. ಇದನ್ನು ಯಾಕೆ ಸ್ಪೆಕ್ಟ್ರೋಫೋಟೋಮೆಟ್ರಿಕಲಿ ಮೆಥಡಲ್ಲೇ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಇದೇನಾಗುತ್ತೆ, ನಿಮಗೆ ಅಯೋಡೀನ್ ಏನಿದೆಯಲ್ಲ ಇಟ್ಸ್ ಎ ಸ್ಟ್ರಾಂಗ್ UV ರೀಜನಲ್ಲಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಲೈಟ್ನ. ಹಂಗಾಗಿ the principle is based on monitoring the increase in the absorbance of iodine at 480 nanometer, which is directly proportional to the concentration according to Beer-Lambert's law. ನೀವು Beer-Lambert's lawನು ಓದಿದ್ದೀರಾ. ಅದೇ ಥರ ನೀವು ಸ್ಪೆಕ್ಟ್ರೋಫೋಟೋಮೀಟ್ರಿ ಅಂದರೆ ಕಲೋರಿಮೀಟ್ರಿ ಯೂಸ್ ಮಾಡಿಕೊಂಡು ಹೇಗೆ ಎಂಡ್ ಪಾಯಿಂಟ್ ಕಂಡುಹಿಡಿಯೋದು ಯೂಸಿಂಗ್ Beer-Lambert's law ಅನ್ನೋದನ್ನು ನೀವು ಥಿಯರಿನಲ್ಲಿ ಓದಿದ್ದೀರಾ, ಪ್ರಾಕ್ಟಿಕಲ್ಸನ್ನು ಮಾಡಿದ್ದೀರಾ. The reaction between potassium persulfate K2H2O8 and potassium iodide Ki produces iodine, which can be monitored spectrophotometrically. The reaction is given. ಇಲ್ಲಿ ರಿಯಾಕ್ಷನ್ ನೀವು ಬರೀಲೇಬೇಕಾಗತ್ತೆ. H2O8 2- when made to react with 2I ionic reaction ಬರೆದಿದ್ದೀನಿ. It going to give SO4 2- along with that iodine ಕೊಡುತ್ತೆ. Potassium persulfate oxidizes iodine ions I- ಇರೋದನ್ನ I2 ಆಗಾಗುತ್ತೆ. ದ I2 ಕಾನ್ಸಂಟ್ರೇಷನ್ ಏನಾಗುತ್ತೆ, ಅದರದ್ದು ಅಬ್ಸಾರ್ಬೆನ್ಸ್ ಏನಾಗುತ್ತೆ, ಆ ಬೇಸಿಸ್ ಮೇಲೆ ವಾಟ್ ಈಸ್ ದ ಅಮೌಂಟ್ ಆಫ್ ಅಯೋಡೀನ್ ದಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಇನ್ ಎ ಗಿವನ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದ್ರ ಮೇಲೆ ನಾವು ರೇಟ್ ಆಫ್ ದಿ ರಿಯಾಕ್ಷನ್ನ ಫೈಂಡ್ ಔಟ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ಅಬ್ಸಾರ್ಬೆನ್ಸ್ ವಿತ್ ದ ಟೈಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ಅಯೋಡೀನ್ ಫಾರ್ಮ್ ವಿಚ್ ರಿಫ್ಲೆಕ್ಟ್ಸ್ ದಿ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್. ಆ್ಯಸ್ ದ ಟೈಮ್ ಪ್ರೊಸೀಡ್ಸ್, ಟೈಮ್ ಆಗ್ತಾ ಇದ್ದಂಗೆ ಅಮೌಂಟ್ ಆಫ್ ರಿಯಾಕ್ಷನ್ ಪ್ರೊಸೀಡ್ ಆಗ್ತಾ ಇದ್ದಂಗೆ 0 ಮಿನಿಟ್ಗೆ ಏನಾಗಿರುತ್ತೆ, ಅಮೌಂಟ್ ಆಫ್ ಅಯೋಡೀನ್ ಲಿಬ್ರೇಷನ್ ಆಗಿರೋದು ಕಡಿಮೆ ಆಗುತ್ತೆ. ಆಮೇಲೆ 5 ಮಿನಿಟ್ಸ್ ತೊಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. 10 ಮಿನಿಟ್ಸ್ಗಾದರೆ ಈ ಥರ ಕಾನ್ಸಂಟ್ರೇಷನ್ ಆಫ್ ದಿ ಅಯೋಡೀನ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಹೆಂಗೆ ಪ್ರೊಸೀಜರ್ ಏನು ಮಾಡ್ತೀವಿ ಅಂದರೆ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್ ಆರ್ ಪ್ರಿಪೇರ್ಡ್ ಇನ್ ಡಿಸ್ಟಿಲ್ ವಾಟರ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎರಡರದ್ದು ಕಾನ್ಸಂಟ್ರೇಷನ್ ಗೊತ್ತಿರುವಂಥ ಕಾನ್ಸಂಟ್ರೇಷನ್ದು 0.1 ಪೊಟ್ಯಾಷಿಯಂ ಪರ್ಸಲ್ಫೇಟ್, 0.1 ಪೊಟ್ಯಾಷಿಯಂ ಐಡೈಡ್ ಪ್ರಿಪೇರ್ ಮಾಡ್ಕೊಳ್ತೀವಿ ಡಿಸ್ಟಿಲ್ ವಾಟ್ರಲ್ಲಿ. ಇದು 5 ml ತೊಗೊಂಡ್ರೆ ಅದನ್ನು 5 ml ಎರಡನ್ನೂ ಹಾಕಿ ಚೆನ್ನಾಗಿ ಆ ಸೊಲ್ಯೂಷನ್ನ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಾವೇನು ಮಾಡಬೇಕು, ಆ ಈಕ್ವಿ ಮೋಲಾರ್ ಕಾನ್ಸಂಟ್ರೇಷನ್ ಈಕ್ವಲ್ ವಾಲ್ಯೂಮ್ ಇರೋ ಅಂಥ ಸೊಲ್ಯೂಷನ್ನ ಏನು ಮಾಡಬೇಕು, ಕುವೇಟಲ್ಲಿ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ದಿ ಸ್ಪೆಕ್ಟ್ರೋಫೋಟೋಮೀಟರ್ ಅಥವಾ ಕಲೋರಿಮೀಟ್ರಲ್ಲಿ ಹಾಕಿದ್ರೂ ಆಗುತ್ತೆ. ಅಥವಾ ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ಅದನ್ನು ಹಾಕಬೇಕು. ದ ಅಬ್ಸಾರ್ಬೆನ್ಸ್ ರಿಕಾರ್ಡೆಡ್ ಅಟ್ 480 nanometer at a regular time interval and these values are converted into iodine concentration. ಸೊ ಫಸ್ಟ್ ಏನು ಮಾಡ್ತೀವಿ, ಎರಡನ್ನೂ ಆ್ಯಡ್ ಮಾಡ್ತೀವಿ, ಕುವೇಟ್ ಹಾಕಿದ್ವಿ 0 ಮಿನಿಟಲ್ಲಿ ಏನಾಗುತ್ತೆ ಅಬ್ಸಾರ್ಬೆನ್ಸ್ ಅಟ್ 480 nanometerಲಿ ಏನು ಅಬ್ಸಾರ್ಬೆನ್ಸ್ ಬಂತು ಅದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಏನು ಮಾಡ್ತೀವಿ, ಅದನ್ನು ಚೇಂಜ್ ಮಾಡಿ ವಾಶ್ ಮಾಡಿ ಮತ್ತೆ ಏನು ಮಾಡ್ತೀವಿ, ಕುವೈಟ್ ಒಳಗಡೆ ಆಫ್ಟರ್ 5 ಮಿನಿಟ್ಸು ಆ ಸೊಲ್ಯೂಷನ್ನ ಆ್ಯಡ್ ಮಾಡಿ ಆಬ್ಸಾರ್ಬೆನ್ಸ್ ಏನು ಬರುತ್ತೆ, ಆಫ್ಟರ್ 10 ಮಿನಿಟ್ ಏನಾಗುತ್ತೆ, ಆಫ್ಟರ್ 15th ಮಿನಿಟ್ ಏನಾಗುತ್ತೆ, ಆಫ್ಟರ್ 16th ಮಿನಿಟ್ ಏನಾಗುತ್ತೆ. ಆ ರೀತಿಯಾಗಿ ನಾವೇನು ಮಾಡ್ತೀವಿ, ಸರ್ಟೈನ್ ಇಂಟರ್ವಲ್ಸ್ ಆಫ್ ದಿ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಯೋಡಿನ್ದು ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅಂದರೆ, ಫ್ರಮ್ ದಿ ಅಬ್ಸಾರ್ಬೆನ್ಸ್ ಡೇಟಾ ದ ಕಾನ್ಸಂಟ್ರೇಷನ್ ಆಫ್ ಅಯೋಡೀನ್ ಅಟ್ ಡಿಫ್ರೆಂಟ್ ಟೈಮ್ಸ್ ಈಸ್ ಒಬ್ಟೈನ್ಡ್. ನಮಗೆ ಅಲ್ಲಿ ನೋಡಿದ್ರೆ ಕಾನ್ಸಂಟ್ರೇಷನ್ ಎಷ್ಟು ಬರ್ತಾ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಿಂದಿಂದ ಇದರಲ್ಲಿ ನೋಡಿದ್ರೆ ನೀವು ಏನಾಯಿತು, ಅಬ್ಸಾರ್ಬೆನ್ಸ್ ಬಂತು. ಅಬ್ಸಾರ್ಬೆನ್ಸಿಂದ ನಮಗೇನಾಗುತ್ತೆ, ಅಬ್ಸಾರ್ಬೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಮೌಂಟ್ ಆಫ್ I2ಗೆ ಬರುತ್ತೆ. ಅದನ್ನು ನಾವಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. From the absorbance data, the concentration of I2 at different times is obtained. Since persulfate is a limiting agent, the rate law is K is directly proportional to S2OA2 minus into I minus ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿಲ್ಲಿ ಏನು ಪ್ಲಾಟ್ ಮಾಡಬೇಕು, InS2OA2 ಮೈನಸ್ ವರ್ಸಸ್ ಟೈಮ್ನ ಪ್ಲಾಟ್ ಮಾಡ್ತೀವಿ. ಸೊ ಆವಾಗ ನನಗೇನು ಬರುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ದು ಸ್ಲೋಪ್ ತೊಗೊಳ್ತೀವಿ, -K ಬರುತ್ತೆ. -K ಇಂದ ನಾನು Kನ ಕ್ಯಾಲ್ಕುಲೇಟ್ ಮಾಡ್ತೀನಿ. ದಿಸ್ ಇಸ್ ಅ ವೇ ಎಕ್ಸ್ಪೆರಿಮೆಂಟಲಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್. ಸೊ ಕೆಮಿಕಲ್ ರಿಯಾಕ್ಷನ್ದು ರೇಟ್ನ ನಾನು ಹೇಗೆ ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ದಿಸ್ ಇಸ್ ಅ ವೇ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಇಫ್ ಇಟ್ ಈಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಪರ್ ಸಲ್ಫೇಟ್ ವರ್ಸಸ್ ಅಯೋಡಿನ ತಗೊಂಡ್ರೆ ದ ಸ್ಲೋಪ್ ಆಫ್ IN log S2OA2 minus versus time plot gives the rate constant K for the reaction. ಈ ರೀತಿಯಾಗಿ ಕಂಡುಹಿಡಿತೀವಿ. ಇದು 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಪ್ರಿನ್ಸಿಪಲ್ನ ಬರಿಬೇಕು, ಪ್ರೊಸೀಜರ್ನ ಬರಿಬೇಕು, ಗ್ರಾಫ್ನ ಬರಿಬೇಕು, ಟ್ಯಾಬ್ಯುಲರ್ ಕಾಲಮ್ನ ಬರಿಬೇಕು, ರಿಸಲ್ಟ್ ಬರೆದು ಕ್ಯಾಲ್ಕುಲೇಷನ್ಸ್ನ ನೀವಲ್ಲಿ ತೋರಿಸ್ಬೇಕಾಗತ್ತೆ. ರೇಟ್ಲಾ ಏನಾಗುತ್ತೆ ಅಂತ ಅಲ್ಲಿ ಹೇಳಬೇಕಾಗತ್ತೆ. ಅದೇ ಥರ ಇನ್ನೊಂದು ಡಿಸ್ಕ್ರೈಬ್ ದಿ ಪೊಲರಿಮೆಟ್ರಿಕ್ ಮೆಥಡ್ ಫಾರ್ ಡಿಟರ್ಮೈನಿಂಗ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ದಿ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕೇಳ್ತಾ ಇದ್ದಾರೆ. ನೀವು ಆಲ್ರೆಡಿ ನಾನು ಮುಂಚೆನೇ ಹೇಳ್ದಂಗೆ ಕೇನ್ ಶುಗರ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ಸ್ ಎ ಸುಕ್ರೋಸ್. ಆ ಸುಕ್ರೋಸ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಗ್ಲೂಕೋಸು ಫ್ರಕ್ಟೋಸು ಬರುತ್ತೆ. ಅದರದ್ದು ಕಾನ್ಫಿಗರೇಷನ್ನು ಸುಕ್ರೋಸ್ದು ಏನಿರ್ತಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಏನು ಹೇಳ್ತಾ ಇದ್ವಿ, ಇನ್ವರ್ಷನ್ ಆಫ್ ದಿ ಕೇನ್ ಶುಗರ್ ಅಂತ ಹೇಳ್ತಾ ಇದ್ವಿ. ಸೊ ನಿಮಗೆ ಗೊತ್ತು, ಕೇನ್ ಶುಗರ್ ಇಸ್ ಎ ಡೈಸ್ಯಾಕರೈಡ್. ಅದಕ್ಕೋಸ್ಕರ ಅದು ಹೈಡ್ರಾಲಿಸಿಸ್ ಆದಾಗ ಆ್ಯಸಿಡ್ ಮೀಡಿಯಮಲ್ಲಿ ಅದು ಗ್ಲೂಕೋಸ್ನ ಮತ್ತು ಫ್ರಕ್ಟೋಸ್ನ ಕೊಡುತ್ತೆ. ಈ ಸುಕ್ರೋಸ್ ಏನಿದೆಯಲ್ಲ ಅದು ಡೆಕ್ಸ್ಟ್ರೋರೊಟೇಟರಿ, ಆದರೆ ಗ್ಲೂಕೋಸು ಮತ್ತು ಫ್ರಕ್ಟೋಸ್ನ ನೀವೇನು ಕನ್ಸಿಡರ್ ಮಾಡ್ತೀರಿ ಅದು ಲೇವೋರೊಟೇಟರಿ ಆಗಿರುತ್ತೆ. ಸೊ ಇನಿಷಿಯಲ್ದು ಪ್ರಾಡಕ್ಟ್ದು ಕಾನ್ಫಿಗರೇಷನ್ ಏನಿದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಬಂದರೆ ಆವಾಗ ನಾವು ಇನ್ವರ್ಷನ್ ಅಂತ ಹೇಳ್ತೀವಿ. ಈ ಡೆಕ್ಸ್ಟ್ರೋರೊಟೇಟರಿ ಅಂದ್ರೇನು, ಸುಕ್ರೋಸ್ ಇಸ್ ಎ molecule which have a capacity to rotate the plane polarized light into a right side, ಅದಕ್ಕೆ ಡೆಕ್ಸ್ಟ್ರೋರೊಟೇಟರಿ ಅಂತೇಳಿ. ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್ ಇದ್ದರೆ ಲೇವೋರೊಟೇಟರಿ ಅಂತ ಹೇಳ್ತೀವಿ. ಸೊ ಚೇಂಜ್ ಇನ್ ದಿ ಆಪ್ಟಿಕಲ್ ರೊಟೇಷನ್ ವಿತ್ ಅ ಟೈಮ್ ಕ್ಯಾನ್ ಬಿ ಮೆಷರ್ಡ್ ಯೂಸಿಂಗ್ ಎ ಪೊಲರಿಮೀಟರ್. ಇದನ್ನು ರೇಟ್ ಆಫ್ ಏನದು ರೊಟೇಷನ್, ಆಪ್ಟಿಕಲ್ ರೊಟೇಷನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಯಾವುದು, ಪೊಲರಿಮೀಟರ್. The rate of change of rotation directly related to the rate of the reaction, allowing the calculation of the rate constant na ಮಾಡೋದು. ಸೊ ಪ್ರೊಸೀಜರ್ ಏನು ಮಾಡಬೇಕು, ಪ್ರಿಪೇರ್ ಎ ಸೊಲ್ಯೂಷನ್ ಆಫ್ ಎ ಕೇನ್ ಶುಗರ್ ಇನ್ ವಾಟರ್, ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಟು catalyze the inversion. Place the solution in a polarimeter tube, record the initial optical rotation alpha naught. ಆಪ್ಟಿಕಲ್ ರೊಟೇಷನ್ಗೆ ಆಲ್ಫಾ ಅಂತ ಹೇಳ್ತೀವಿ. ಇನಿಷಿಯಲಿ ಅಂದರೆ
ಬಿಫೋರ್ ಇನ್ನು ರಿಯಾಕ್ಷನೇ ಆಗಿಲ್ಲ ಅದು 0th ಮಿನಿಟ್ ಅಂತ ಇಟ್ಕೊಳ್ಳೋಣ, ಆವಾಗ ಅದನ್ನು 0 ಅಂತ ಮಾಡ್ಕೊಳ್ಳೋಣ. ಅದನ್ನು ರೆಗ್ಯುಲರ್ ಇಂಟರ್ವಲ್ ಟೈಮಲ್ಲಿ ನಾವೇನು ಮಾಡಬೇಕಾಗ್ತಾ ಹೋಗುತ್ತೆ, ಪೊಲರಿಮೀಟರ್ ಒಳಗಡೆ ಹಾಕಿದ್ದೀರಾ, ಆಫ್ಟರ್ 5 ಮಿನಿಟ್ ವಾಟ್ ಇಸ್ ಅ ಆ್ಯಂಗಲ್ ಆಫ್ ರೊಟೇಷನ್, ಆಪ್ಟಿಕಲ್ ರೊಟೇಷನ್ ಏನಾಗುತ್ತೆ ಫೈಂಡ್ ಔಟ್ ಮಾಡ್ತೀರಾ. 10th ಮಿನಿಟ್ ಆದಮೇಲೆ ಏನಾಗುತ್ತೆ, 15th ಮಿನಿಟ್ ಆದಮೇಲೆ ಏನಾಗುತ್ತೆ, 20th ಮಿನಿಟ್ ಆದಮೇಲೆ ಏನಾಗುತ್ತೆ. ಈ ರೀತಿಯಾಗಿ ಒಂದು 5-6 ಅಥವಾ 7-8 ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀರಾ. ಕಂಪ್ಲೀಟ್ಲಿ ಎಲ್ಲನೂ ಇನ್ವರ್ಷನ್ ಆಗಿದೆ ಅಂದ್ಕೊಂಡು ಅದನ್ನು ನಾವು ಆಲ್ಫಾ ಇನ್ಫಿನಿಟಿ ಈಸ್ ರೀಚ್ಡ್ ಕರೆಸ್ಪಾಂಡ್ ದಿ ಕಂಪ್ಲೀಟ್ ಇನ್ವರ್ಷನ್ ಕಂಪ್ಲೀಟ್ಲಿ ಆಗಿದೆ ಅಂತ ನನಗೆ ಗೊತ್ತಾದ ಮೇಲೆ ಅದರದ್ದು ನಾನು ಆ್ಯಂಗಲ್ ಆಫ್ ರೊಟೇಷನ್ ಅಥವಾ ಆಪ್ಟಿಕಲ್ ರೊಟೇಷನ್ನ ಫೈಂಡ್ ಔಟ್ ಮಾಡ್ತೀನಿ. ಇಲ್ಲಿ ಹೆಂಗೆ ಗ್ರಾಫ್ ಇದನ್ನು ಹಾಕ್ಕೊಳ್ತೀನಿ, ಟೈಮ್ 0, 10, 20, 30, 40, 50 ಅದಾದಮೇಲೆ ಏನು ಮಾಡ್ತೀನಿ ನಾನು ಆಲ್ಫಾ ಇನ್ಫಿನಿಟಿ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಅಂದರೆ ಅಟ್ ಇನ್ಫೈನೈಟ್ ಅಂದರೆ ಕಂಪ್ಲೀಟ್ ಇನ್ವರ್ಷನ್ ಆದಾಗ ಏನು ಆಪ್ಟಿಕಲ್ ರೊಟೇಷನ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಅದೇ ಥರ ಆಲ್ಫಾ ಟಿ ನಾನು ಮೆಷರ್ ಮಾಡ್ಕೊಂಡಿರ್ತೀನಿ, ಆಲ್ಫಾ ಟಿ ಮೈನಸ್ ಆಲ್ಫಾ ಇನ್ಫಿನಿಟಿ ಮಾಡ್ತೀನಿ. IN ಆಲ್ಫಾ ಇನ್ಫಿನಿಟಿ ಮೈನಸ್ ಆಲ್ಫಾ t minus alpha infinity divided by alpha naught minus alpha infinity ಅದರದ್ದು ತೊಗೊಳ್ತೀನಿ. ಅಥವಾ ಲಾಗ್ ಅಂತ ಇದ್ರದ್ದು IN ವ್ಯಾಲ್ಯೂ ಬೇಕಾದ್ರೆ ತೊಗೊಬೋದು, ಇದರಲ್ಲಿ ಲಾಗ್ ಹಾಕ್ಕೊಂಡು 2.303 ಹಾಕ್ಕೊಂಡು ಅದನ್ನು ನಾನು ಏನು ಮಾಡ್ತೀನಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ನಾನು ಏನು ಮಾಡಬೇಕು, ಗ್ರಾಫ್ನ ಪ್ಲಾಟ್ ಮಾಡಬೇಕು. ಬೈ ಪ್ಲಾಟಿಂಗ್ ದಿ IN alpha t divided by alpha infinity alpha naught minus alpha infinity ಏನಿದೆಯಲ್ಲ ಅದನ್ನು ಪ್ಲಾಟ್ ಮಾಡ್ತೀನಿ ವರ್ಸಸ್ ಟೈಮ್. ಆವಾಗ ನನಗೇನಾಗುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ ವಿಚ್ ಗೋಯಿಂಗ್ ಟು ಪಾಸ್ ಥ್ರೂ ದಿ ಆರಿಜಿನ್ ಬರುತ್ತೆ. ಸ್ಲೋಪ್ ಏನು ಬರುತ್ತಲ್ಲ ದಟ್ ಸ್ಲೋಪ್ ವಿಲ್ ಗೋಯಿಂಗ್ ಟು ಗಿವ್ ಮಿ ದಿ rate constant. The rate constant of the first order reaction is given by where alpha naught is the initial rotation, t is equal to 0, alpha t in the rotation at time t, alpha infinity in the final rotation after completion of inversion of cane sugar. Result, the slope of the straight line obtained from the plot gives the rate constant k for the inversion of cane sugar. ಈ ರೀತಿಯಾಗಿ ನೀವು ಪ್ರಿನ್ಸಿಪಲ್ ಬರೀಬೇಕು, ಪ್ರೊಸೀಜರ್ ಬರೀಬೇಕು, ಟ್ಯಾಬ್ಯುಲರ್ ಕಾಲಮ್ ಬರೀಬೇಕು, ಗ್ರಾಫ್ ಬರೀಬೇಕು, ಫಾರ್ಮುಲಾ ಬರೆದು ರಿಸಲ್ಟ್ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಫಾರ್ 5 marks. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್. If you have any questions, you can comment below, like, share, subscribe for more such videos. Thank you.